ಹೋಸ್ಟ್. ನಾನು ನನ್ನ ಸಾಧನೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿದ್ಯೇಶ್ವರಿ. ಇವತ್ತು ನಾವು ಸಾಧಕನನ್ನ ಹುಡ್ಕೊಂಡು ಬಂದಿರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆಯಲ್ಲಿರುವಂತಹ ಅಶ್ವತ್ಥಪುರ ಅನ್ನುವಂತಹ ಒಂದು ಕುಗ್ರಾಮಕ್ಕೆ. ಹಾಗಾದ್ರೆ ಈ ಗ್ರಾಮದಲ್ಲಿರುವಂತಹ ಆ ಸಾಧಕ ಯಾರು, ಅವರನ್ನ ಪರಿಚಯಿಸ್ತೀನಿ ಬನ್ನಿ. ಲೈಟ್ಸ್ ಆಫ್ ಆಗೋಗ್ಬಿಡ್ತಲ್ಲ, ಬೆಳಕು ನಮ್ಮ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ನೋಡಿ. ಲೆಟ್ಸ್ ಆನ್ ದ ಲೈಟ್ಸ್ ಪ್ಲೀಸ್. ಬೆಳಕಿನ ಬಗ್ಗೆ ಈ ಮಹತ್ವವನ್ನ ನಾನು ನಿಮ್ಗೆ ಹೇಳೋದಕ್ಕೆ ಕಾರಣ, ಇವತ್ತು ನಾವು ನಿಮಗೆ ಪರಿಚಯ ಮಾಡ್ತಾ ಇರುವಂತಹ ಆ ವ್ಯಕ್ತಿ ದೊಡ್ಡ ಮಟ್ಟದಲ್ಲಿ ಸಾಧನೆಯನ್ನ ಮಾಡಿದವರು ಬೆಳಕಿನ ವಹಿವಾಟಿನಲ್ಲಿ, ಬೆಳಕಿನ ಬಿಸ್ನೆಸ್ ನಲ್ಲಿ. ಅಶ್ವತ್ಥಪುರ ಅನ್ನುವಂತಹ ಒಂದು ಪುಟ್ಟ ಗ್ರಾಮದಲ್ಲಿ ದೊಡ್ಡದಾದಂತಹ ಒಂದು ಬಿಸ್ನೆಸ್ ನ ಕಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಕೂಡ ಬೆಳೆದು ನಿಂತಿದ್ದಾರೆ. ಅವರು ಬೇರೆ ಯಾರು ಅಲ್ಲ, ಲೆಕ್ಸಾ ಲೈಟಿಂಗ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ನ ಹೋಲ್ ಅಂಡ್ ಸೋಲ್ ಆಗಿರುವಂತಹ ರೊನಾಲ್ಡ್ ಸಿಲ್ವನ್ ಡಿಸೋಜಾ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ ಸರ್? ತುಂಬಾ ಚೆನ್ನಾಗಿದ್ದೀನಿ. ಒಂದು ಸಲ ಹಿಂದಕ್ಕೆ ತಿರುಗಿ ನೋಡಿದಾಗ ಈ ಮೊಮೆಂಟ್ ನಲ್ಲಿ ನಿಮಗೆ ಏನ್ ಅನ್ಸುತ್ತೆ? ನಿಮ್ಮ ಫುಲ್ ಜರ್ನಿ ಬಗ್ಗೆ ಎಷ್ಟು ಖುಷಿ ಇದೆ? ತುಂಬಾನೇ ಖುಷಿ ಇದೆ. ಏನೋ ಜೀವನದಲ್ಲಿ ಬೆಳೆದು ಬಂದ ರೀತಿ ನೋಡಿದವಾಗ, ಇವತ್ತು ಬೆಳೆದು ನಿಂತ ರೀತಿ ನೋಡಿದವಾಗ ತುಂಬ ಆಶ್ಚರ್ಯ ಅನಿಸುತ್ತೆ. ಬಟ್ ಅದು ರಿಯಾಲಿಟಿ ಆಗಿದೆ. ಕೋಟಿ ಕೋಟಿಗಳ ವ್ಯವಹಾರವನ್ನ ಮಾಡ್ತಾ ಇದ್ದೀರಿ, ಬಟ್ ನಿಮ್ಮ ಬದುಕು ಶುರುವಾಗಿದ್ದ ಹಾಗಲ್ಲ. ಕಲ್ಲು ಮುಳ್ಳಿನ ಹಾದಿಯಲ್ಲಿ ನಿಮ್ಮ ಜೀವನನ ಶುರು ಮಾಡ್ತೀರಿ. ಆ ದಿನಗಳು ಹೇಗಿತ್ತು ಅಂತ ಹೇಳಿ. ನಾನು ಹುಟ್ಟಿ ಬೆಳೆದಿದ್ದು ಬೆಳ್ತಂಗಡಿಯ ಮಡಂತ್ಯಾರುವಿನ ಗ್ರಾಮದಲ್ಲಿ. ಅಲ್ಲಿ ನಮ್ಮ ಅಪ್ಪ ಅಮ್ಮ ಭಾರಿ ಕಷ್ಟದಲ್ಲಿ ಕೂಲಿ ಕೆಲಸ ಮಾಡ್ತಾಯಿದ್ರು. ನಮಗೆ ಗವರ್ಮೆಂಟ್ ಅಲಾಟ್ ಮಾಡಿದ ಒಂದು 5 ಸೆನ್ಸ್ ಜಾಗ, ಆ ಜಾಗದಲ್ಲಿ ನಾವು ವಾಸಿಸ್ತಾ ಇರಬೇಕಾದ್ರೆ ಒಂದು ಭಾರಿ ಚಿಕ್ಕ ಮನೆ ಅಂತೇಳಿದ್ರೆ ಒಂದು 10x10 ರೂಮ್ನಲ್ಲಿ ನಾವು ಬೆಳೆದಿದ್ದೀವಿ. ಮನೆಗೆ ಕರೆಕ್ಟಾಗಿ ಬಾಗಿಲಿರಲಿಲ್ಲ, ಸೆಗಣಿ ಸಾರಿಸಿದ ನೆಲ. ಅವರಿಬ್ಬರು ಕೂಲಿ ಕೆಲಸ ಮಾಡೋದ್ರಿಂದ ಜೀವನ ತೆಗೆಯೋದು ಭಾರಿ ಕಷ್ಟ ಆಗ್ತಾಯಿತ್ತು. ಈ ಥರ ಇರಬೇಕಾದ್ರೆ ನಾನು 5ನೇ 6ನೇ ತರಗತಿನಲ್ಲಿ ಕೂಡ ಏನೋ ಸ್ವಲ್ಪ ಖರ್ಚಿಗೆ ಹಣ ಬೇಕಂತೇಳ್ಬಿಟ್ಟು ನಮ್ಮ ಪೊರಕೆ ಅಂತೇಳಿದ್ರೆ ಇಡ್ಸುಡಿ ಪೊರಕೆ ಅಥವಾ ಬಟ್ಟೆ ಇದನ್ನೆಲ್ಲ ಮಾರ್ತಾ ಇದ್ದೆ. ಅದರಿಂದ ಬರೋ ಹಣ ಆವಾಗ 10 ಪೈಸೆ 20 ಪೈಸೆ ಸಿಗ್ತಾಯಿತ್ತು. ಅದು ಖರ್ಚಿಗೆ ಸ್ವಲ್ಪ ಬಳಸ್ತಾ ಇದ್ವಿ. ಆ ನಂತರ 9ನೇ 10ನೇ ತರಗತಿನಲ್ಲಿ ಕೇಟ್ರಿಂಗ್ ಕೆಲಸ ಅಥವಾ ಕಾಂಕ್ರೀಟ್ ಕೆಲಸದಲ್ಲಿ ಚಟ್ಟಿ ಕೊಡೋವಂಥ ಕೆಲಸ, ಅದು ಆ ಕಷ್ಟಗಳು ಅವತ್ತು ಬಂದಿಲ್ಲ ಅಂತೇಳಿದರೆ ಇವತ್ತು ನಾನು ಈ ಮಟ್ಟದಲ್ಲಿ ಬೆಳೀತಾ ಇರಲಿಲ್ಲ ಅನ್ನೋ ಕ್ಲಿಯರ್ ಸಂದೇಶ ನನಗೆ ಇವತ್ತು ಗೊತ್ತಾಗ್ತಾ ಇದೆ. ಎಕ್ಸಾಕ್ಟ್ಲಿ. ಕಲ್ಲು ಮುಳ್ಳಿನ ಹಾದಿಯಲ್ಲಿ ಬೆಳೀತೀರಿ, ಅದಾದ ನಂತರ ಇವತ್ತು ಯಶಸ್ಸಿನ ಉತ್ತುಂಗದಲ್ಲಿದ್ದೀರಿ. ಡಿಗ್ರಿ ಕಂಪ್ಲೀಟ್ ಆದ ನಂತರ ನೆಕ್ಸ್ಟ್ ಟೊಯೋಟಾ ಜರ್ನಿ ಅಥವಾ ಬೇರೆ ಕಂಪ್ನಿಗೆ ನೀವು ಜಾಯಿನ್ ಆಗ್ತೀರಿ. ಆ ಜರ್ನಿ ಲೆಕ್ಸಾ ಆರಂಭ ಆಗೋದಕ್ಕಿಂತ ಮುಂಚಿನ ಜರ್ನಿಯನ್ನ, ವೃತ್ತಿ ಜೀವನವನ್ನು ವಿವರಿಸಬಹುದಾ ಸರ್? ಗ್ರ್ಯಾಜುಯೇಷನ್ ಆದ ನಂತರ ಇವನ್ ರಿಸಲ್ಟಿಗೂ ಕಾಯ್ದೆ ನಾನು ಬೆಂಗಳೂರಿಗೆ ಹೋದೆ. ಬೆಂಗಳೂರಲ್ಲಿ ಒಂದು 7-8 ತಿಂಗಳ ಕಾಲ ರೋಟ್ರಿ ಇಂಟರ್ನ್ಯಾಷನಲ್ ಕಂಪನಿನಲ್ಲಿ ಒಂದು ಚಿಕ್ಕ ಕೆಲಸ ಮಾಡಿಕೊಂಡಿದ್ದೆ. ಆನಂತರ HBL ನೈ ಪವರ್ ಸಿಸ್ಟಮ್ಸ್ ಅನ್ನೋ ಕಂಪನಿನಲ್ಲಿ 1-1.5 ವರ್ಷಗಳ ಕಾಲ ಅಲ್ಲಿ ಕೆಲಸ ಮಾಡಿದೆ. ಆ ನಂತರ ನನ್ನ ಭಾಗ್ಯದ ಬಾಗಿಲು ತೆರೆಯುತ್ತೆ ಅನಿಸ್ಬೋದು. ಟೊಯೋಟೋದಲ್ಲಿ ಇಂಟರ್ವ್ಯೂಗೆ ಹೋದೆ. ಟೊಯೋಟೋದಲ್ಲಿನೂ ಕೆಲಸ ಆಯಿತು. 2 ವೇಕೆನ್ಸಿ ಇತ್ತು. ಆ ವೇಕೆನ್ಸಿನಲ್ಲಿ ನಂದು ಸೆಲೆಕ್ಷನ್ ಆಯಿತು. ಆ ನಂತರ 6 ತಿಂಗಳು ಕೆಲಸ ಮಾಡಿದ ನಂತರ ಖಂಡಿತವಾಗಿಯೂ ಹಾರ್ಡ್ ವರ್ಕ್ ಸ್ಮಾರ್ಟ್ ವರ್ಕ್ ಮಾಡ್ತಾ ಇದ್ದಿರೋದ್ರಿಂದ ಜಪನೀಸ್ಗಳ ಅಥವಾ ನನ್ನ ಬಾಸ್ಗಳ ಗಮನ ನಾನು ಸೆಳೆಯೋದ್ರಲ್ಲಿ ಯಶಸ್ವಿ ಆದೆ. ಅಲ್ಲಿಂದ ನಡೆದ ಓಟ ಸಾಧಾರಣ 10 ವರ್ಷಗಳ ಕಾಲ ಸತತವಾಗಿ ಟೊಯೋಟೋದಲ್ಲಿ ಒಳ್ಳೆ ಕೆಲಸನೇ ಮಾಡಿಕೊಂಡು ಈವನ್ ಪ್ರೋಗ್ರೆಸ್ ಕೂಡ, ಪ್ರಮೋಷನ್ಸ್ ಕೂಡ ತುಂಬ ಫಾಸ್ಟಾಗಿ ಆಯಿತು ಅಲ್ಲಿ. ಸರಿಸುಮಾರು 12 ವರ್ಷದಿಂದ ನಾನು ರೊನಾಲ್ಡ್ ಸರ್ನ ನೋಡ್ಕೊಂಡು ಬಂದಿದ್ದೇನೆ. ಸೊ ಸರ್ದು ಕನಸೇ ಆಗಿತ್ತು ಇದು, ಈ ಕಂಪನಿಯನ್ನು ಒಂದು ಮಿನಿ ಟೊಯೋಟಾ ಆಗಿ ಮಾಡಬೇಕು ಅಂತ ಹೇಳಿ ಅವ್ರದ್ದು ಮುಂಚಿನಿಂದ ಕನಸಾಗಿತ್ತು. ಸೊ ಇವತ್ತು ನೀವು ಪ್ರೊಡಕ್ಷನ್ ಫ್ಲೋರ್ ಎಲ್ಲ ನೋಡಿದರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಯಾಕಂದರೆ ಮಂಗಳೂರು ಅಂತ ಒಂದು ರೂರಲ್ ಏರಿಯಾದಲ್ಲಿ ಇಂಥ ಒಂದು ಕಂಪನಿ ಮಾಡಿ ಈ ಥರ ಫೆಸಿಲಿಟಿ ಕೊಟ್ಟಿರೋದು ಎಲ್ಲರಿಗೆ ಒಂದು ದೊಡ್ಡ ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು. ಟೊಯೋಟಾ ಜರ್ನಿ ಕಂಪ್ಲೀಟ್ ಆಗುತ್ತೆ ನಿಮ್ದು. ಅದಾದ ನಂತರ ಸಡನ್ ಆಗಿ ಮಂಗಳೂರಿಗೆ ಬಂದ್ಬಿಡ್ತೀರಿ. ಆ ಜಾಬ್ ಅಷ್ಟೊಂದು ಉನ್ನತ ಹುದ್ದೆಯಲ್ಲಿ ಇರ್ತೀರಿ. ಅದನ್ನ ಬಿಟ್ಟು ಕೆನರಾ ಲೈಟಿಂಗ್ಸಿಗೆ ಬರ್ತೀರಿ.
ಯಾಕೆ ಆ ಟ್ರಾನ್ಸಿಷನ್ ಆಯಿತು ನಿಮ್ಮ ಲೈಫಲ್ಲಿ? ಕಂಪ್ಲೀಟ್ ಆಗಿ ಲೈಟಿಂಗ್ ಬಿಸ್ನೆಸ್ಗೆ ಎಂಟ್ರಿ ಯಾಕಾದ್ರಿ ಅಂತ ಹೇಳಿ ಆ ಟೈಮಲ್ಲಿ? ನಾನು ಟೊಯೋಟಾ ಬಿಡಬೇಕಾದ್ರೆ ಯಾವನು ಯೋಚನೆ ಮಾಡಿರಲಿಲ್ಲ. ಟೊಯೋಟಾ ಬಿಡೋದು ನಿರ್ಧಾರ ಒಂದು ತುಂಬ ಕಠಿಣ ನಿರ್ಧಾರ ಆಗಿತ್ತು. LED ಬಗ್ಗೆ ಸ್ಟಡಿ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಸ್ವಲ್ಪ ಹೊರಗಡೆ ದೇಶಕ್ಕೆಲ್ಲ ಹೋಗಿಬಿಟ್ಟು ಸ್ವಲ್ಪ LED ಬಗ್ಗೆ ಜ್ಞಾನನ ತಿಳ್ಕೊಂಡೆ. ಆ ಜ್ಞಾನ ನನಗೆ ಭಾರತ ದೇಶದಲ್ಲಿ ಮೊದಲನೆಯದಾಗಿ ಸ್ಪೆಷಲೈಸ್ಡ್ ಲೈಟಿಂಗ್ ಸ್ಟುಡಿಯೋಸ್ಗಳಿಗಾಗಲಿ ಫಿಲ್ಮ್ ಶೂಟಿಂಗ್ ಆಗಲಿ LED ಲೈಟ್ ತರೋಲ್ಲಿ ಒಂದು ಫೌಂಡೇಶನ್ ಆಗ್ತು. ಆ ನಂತರ ಅಲ್ಲಿ ಉತ್ತಮವಾಗಿ ಕೆಲಸ ಮಾಡಿದ ನಂತರ ಹಠಾತ್ತನೆ 6 ವರ್ಷದ ನಂತರ ನನಗೆ ಕೆಲಸ ಬಿಡಬೇಕಾಗಿ ಬಂತು. ಕೆಲಸ ಬಿಟ್ಟ ನಂತರ ಇದೇ ಥರ ಯೋಚನೆ ಮಾಡ್ತಾ ಇದ್ದೆ 3 ತಿಂಗಳು. ಸ್ವಲ್ಪ ಕೆಲಸ ಬಿಟ್ಟಾಗ ನಿಮ್ಮ ಹತ್ರ ಪವರ್ ಇರಲಿಲ್ಲ, ಮನಿ ಇರಲಿಲ್ಲ, ಗಾಡ್ ಫಾದರ್ ಇರಲಿಲ್ಲ, ಏನೂ ಇರಲಿಲ್ಲ. ಫ್ರಮ್ ದಿ ಸ್ಕ್ರಾಚ್ ಅಗೇನ್ ಯು ವಾಂಟೆಡ್ ಟು ಸ್ಟಾರ್ಟ್, ಹೊಸದೇನಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರಿ. ಆ ಜರ್ನಿ ಎಷ್ಟು ಕಠಿಣ ಆಗಿತ್ತು, ಎಷ್ಟು ರಿಸ್ಕ್ ಆಗಿತ್ತು ಅಂತ ಹೇಳಿ? ನನ್ನ ಹತ್ರ ಸ್ಟಾರ್ಟ್ ಮಾಡೋದಾದರೂ ಏನಿದೆ, ಕಲಿತ ಬುದ್ಧಿ ಬಿಟ್ಟರೆ, ಕಲಿತ ವಿದ್ಯೆ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ನೀವು ಹೇಳ್ದಂಗೆ ಪವರ್ ಇರಲಿಲ್ಲ, ಪೊಸಿಷನ್ ಇರಲಿಲ್ಲ, ಹಣ ಇರಲಿಲ್ಲ, ಪ್ರಾಡಕ್ಟ್ ಇರಲಿಲ್ಲ, ಗಾಡ್ ಫಾದರ್ ಇರಲಿಲ್ಲ, ಮಾಡಿಟ್ಟ ಆಸ್ತಿ ಇರಲಿಲ್ಲ. ಕಷ್ಟ ಇತ್ತು. ಆದರೂ ಒಂದು ನೆವರ್ ಗಿವ್ ಅಪ್ ಅನ್ನೋ ಆಟಿಟ್ಯೂಡ್ ಇರೋದ್ರಿಂದ ಏನೋ ಮಾಡಬೇಕು ಅಂತ ಹೇಳ್ಬಿಟ್ಟು 1 ತಿಂಗಳ ಕಾಲ ಆ ಒಂದು ಕಂಪನಿ ಪ್ರಾರಂಭ ಮಾಡೋ ದಿನ ನಂದು ಅಂತೇಳಿ ನನ್ನ ಅಕೌಂಟಲ್ಲಿ ಇದ್ದಿದ್ದ ಹಣ 257 ರೂಪಾಯಿ ಅಷ್ಟೇ. ಹೌದು. ಒಂದು ಕಡೆ ಫ್ಯಾಮಿಲಿ ಜವಾಬ್ದಾರಿ ಇದೆ, ಇನ್ನೊಂದು ಕಡೆ ನನ್ನ ವೈಫ್ ಕಡೆಯಿಂದಲೂ ಒಳ್ಳೆ ಸಪೋರ್ಟ್ ಇತ್ತು. ಅವಳು ಕೂಡ ನನಗೆ ನೀವು ಮಾಡ್ಬೋದು, ಸಾಧನೆ ಮಾಡಿ ಮುಂದೆ ಹೋಗಿ, ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಧೈರ್ಯ ಕೊಟ್ಟರು. ಅದರಿಂದ ಮುಂದೆ ಬರೋದಕ್ಕೆ ತುಂಬ ಹೆಲ್ಪ್ ಆಯಿತು. ರೊನಾಲ್ಡ್ ಸಿಲ್ವನ್ ಡಿಸೋಜಾ ಅವರು ಮನ್ಸು ಮಾಡಿದ್ರೆ ಎಲ್ಲೋ ಸಿಟಿನಲ್ಲೋ ಅಥವಾ ಯಾವುದೋ ಇಂಡಸ್ಟ್ರಿಯಲ್ ಏರಿಯಾದಲ್ಲೋ ಲೆಕ್ಸಾನ ಆರಂಭ ಮಾಡುವುದಾಗಿತ್ತು. ಬಟ್ ಹಾಗೆ ಮಾಡಲ್ಲ ಅವರು. ಮೂಡುಬಿದ್ರೆನಲ್ಲಿ ಅಶ್ವತ್ಪುರ ಅನ್ನುವಂಥ ಒಂದು ಗ್ರಾಮ, ಕುಗ್ರಾಮ ಇದು. ನಾವು ಒಳಗಡೆ ಎಲ್ಲೋ ಗಲ್ಲಿನಲ್ಲಿ ಹಳ್ಳಿ ರೋಡಲ್ಲಿ ಒಳಗಡೆ ಬರಬೇಕು, ಇಲ್ಲ ಆರಂಭ ಮಾಡ್ತೀರಿ. ಯಾಕೆ ಈ ಜಾಗನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ ಹೇಳಿ? ಸಾಧಾರಣ ಒಂದು 10-15 ವರ್ಷ ಮೆಟ್ರೋಪಾಲಿಟನ್ಸಲ್ಲಿ ನಿಂತ ನಂತರ ಹಳ್ಳಿಗೆ ಬಂದುಬಿಟ್ಟು ಆ ಗ್ರೀನರಿ ನಡುವೆ ವಾಸ ಮಾಡಬೇಕು ಅನ್ನೋ ಆಸೆ ಮುಂಚೆಯಿಂದ ಇರೋದ್ರಿಂದ ನಾನು ಕಂಪನಿ ಸ್ಟಾರ್ಟ್ ಮಾಡಬೇಕಾದ್ರೆ ಫಸ್ಟ್ ಒಂದು ರೆಂಟೆಡ್ ಫೆಸಿಲಿಟೀಸ್ನಲ್ಲಿ 10,000 ಸ್ಕ್ವೇರ್ ಫೀಟ್ನ ರೆಂಟೆಡ್ ಫೆಸಿಲಿಟಿಯಲ್ಲಿ ನಮ್ಮ ಕಂಪನಿ ಸ್ಟಾರ್ಟ್ ಮಾಡಿದೆ. ದೇವರ ದಯೆ ಕೂಡ ನನ್ನ ಮೇಲೆ ತುಂಬಾ ಜಾಸ್ತಿ ಇತ್ತು. ಈ ಒಂದು ರೆಡಿಲಿ ಅವೈಲೇಬಲ್ ಇರೋ ಒಂದು ಫ್ಯಾಕ್ಟ್ರಿ ನನ್ನ ಕೈಗೆ ಸಿಕ್ತು. ಅದನ್ನು ನಾನು ಇವತ್ತು ಅಶ್ವತ್ಪುರ ಈ ವಿಲೇಜಲ್ಲಿ ಈ ಫ್ಯಾಕ್ಟ್ರಿನ ನಾನು ಇವತ್ತು ನಿಲ್ಲಿಸಿದ್ದೀನಿ. ಇಲ್ಲಿ ಈ ಕಂಪನಿ ನಾನು ಇವತ್ತು ರೆಡಿ ಮಾಡಿರೋದು ಜಾಸ್ತಿ ಹಣ ಮಾಡಲಿಕ್ಕೆ ಅಥವಾ ಎಂಪೈರ್ ಕಟ್ಟಲಿಕ್ಕೆ ಆ ಥರ ಏನಿಲ್ಲ. ಯಾಕಂದರೆ ನಾನು ಬಂದಿರೋ ದಾರಿ ನನಗೆ ಗೊತ್ತು, ಆ ಹೊಟ್ಟೆ ಹಸಿವು ನನಗೆ ಗೊತ್ತು. ಇವತ್ತು ನಾನು ದೇವರ ದಯೆಯಿಂದ ನೂರಾರು ಜನರ ಹೊಟ್ಟೆ ಹಸಿವನ್ನು ನೀಗಿಸೋ ಒಂದು ಭಾಗ್ಯ ನನಗೆ ಸಿಕ್ಕಿದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಬೇರೆ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಇರೋ ಹುಡುಗರನ್ನು, ನಮ್ಮ ಊರಿನ ಹುಡುಗರನ್ನು, ಅವ್ರನ್ನ ಟ್ರೈನಿಂಗ್ ಮಾಡಿಸಿ ಅವರಲ್ಲಿರೋ ಕಲೆನ ಹೊರಗಡೆ ತೆಗೆದು ಇವತ್ತು ನಮ್ಮಲ್ಲಿ ಉತ್ತಮ ಟೀಮ್ ಇದೆ. ಒನ್ ಆಫ್ ಮೈ ಬಿಗ್ಗೆಸ್ಟ್ ಸ್ಟ್ರೆಂತ್ ಈಸ್ ಮೈ ಎಂಪ್ಲಾಯೀಸ್, ಮೈ ಟೀಮ್. ನಾವು ಉತ್ತೇಜಿತರಾಗ್ತಾ ಇದ್ದೀವಿ. ನಮ್ಮ ಸಂಸ್ಥೆಯ ಎಂಪ್ಲಾಯಿ ಅವರು ಯಾವಾಗಲೂ ಕಷ್ಟದಲ್ಲಿರುವಾಗ ಅವರಿಗೆ ಸಹಾಯ ಮಾಡುವುದಾಗಲಿ, ಇದುವರೆಗೆ ಇವನ್ ಮನೆ ಕಟ್ಟಿಕೊಡೋದಾಗಲಿ, ಎಂಪ್ಲಾಯೀಸ್ ಯಾರು ಪರ್ಫಾರ್ಮ್ ಮಾಡ್ತಾರೆ ಅವರಿಗೆ ಉತ್ತೇಜನ ಕೊಡೋದಕ್ಕೋಸ್ಕರ ವೆಹಿಕಲ್ಗಳನ್ನು ಕೊಡೋದಾಗಲಿ, ಇಂಥದ್ದೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ. ನಮಗೂ ಸಂತೋಷ ಆಗುತ್ತಿದೆ. ಮುಂದಿನ ದಿನಗಳಲ್ಲಿ ನಾವು ಇನ್ನಷ್ಟು ಮುಂದೆ ಹೋಗೋಣ ಅವರ ಜೊತೆಗೆ ಅಂತ ಅನ್ನೋದು ನಮ್ಮದು ಅಂತ ಆಶಿಸ್ತೇವೆ. ನಿಮ್ಮ ಪ್ರಕಾರ ಲೆಕ್ಸಾ ಅಂದರೆ ಏನು ಸರ್? ಈ ಲೆಕ್ಸಾ ಅನ್ನುವಂಥ ಹೆಸರೇ ಒಂಥರ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಏನು ಲೆಕ್ಸಾ ಅಂದರೆ ಅಂತ ಹೇಳಿ? ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ಒಂದು ಪರ್ಪಸ್ ಅಥವಾ ಮೀನಿಂಗ್ ಇಲ್ಲದೆ ನಾನು ಕೆಲಸ ಮಾಡೋದಿಲ್ಲ. ಆ ಕಂಪನಿ ಅಂದವಾಗ ಈ ಕಂಪನಿ ನಂದು ಅನ್ನೋದಕ್ಕಿಂತ ನಾನು ಇಲ್ಲದೆ ಇರಬೇಕಾದ್ರೆ ಕೂಡ ಅದು ಮುಂದೆ ಹೋಗಬೇಕು. ಅದಕ್ಕೋಸ್ಕರ ಆ ಪಾರ್ಟ್ನರ್ಗಳ ಹೆಸರಾಗಲಿ, ದೇವರ ಹೆಸರಾಗಲಿ, ಅಥವಾ ಊರಿನ ಹೆಸರಾಗಲಿ, ಮಕ್ಕಳ ಹೆಸರಾಗಲಿ, ಆ ಥರ ಇಡೋದಕ್ಕಿಂತ ಅದಕ್ಕೊಂದು ನಿಜವಾದ ಅರ್ಥ ಕೊಟ್ಟರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಮ್ಮ ಮೇನ್ ಕೋರ್, ನಂದು ಕಾಂಪಿಟೆನ್ಸಿ ಇರೋವಂಥದ್ದು ಲೈಟಿಂಗ್. ಆ ಲೈಟಿಂಗ್, ಎಲ್ ಸ್ಟ್ಯಾಂಡ್ಸ್ ಫಾರ್ ಲೈಟಿಂಗ್, ಇ ಸ್ಟ್ಯಾಂಡ್ಸ್ ಫಾರ್ ಎಕ್ಸಲೆನ್ಸ್, ದಟ್ ಈಸ್ ಫಾರ್ ಬಿಸ್ನೆಸ್ ಪರ್ಪಸ್. KSA, ನಾಲೆಡ್ಜ್ ಶೇರ್ಡ್ ಅಡೆಕ್ವೆಟ್ಲಿ, ಈಸ್ ಫಾರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ನಾವು ಇವತ್ತು ಕೂಡ ತುಂಬ ಶಾಲೆ ಮಕ್ಕಳಿಗೆ ಇಲ್ಲಿ ಕರಿತೀವಿ, ನಮ್ಮ ಫ್ಯಾಕ್ಟ್ರಿನ ತೋರಿಸ್ತೀವಿ, ಅವರಿಗೆ ನಾಲೆಜ್ ಕೊಡ್ತೀವಿ. ನಾವು ಹೊರಗಡೆ ಹೋಗ್ಬಿಟ್ಟು
ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ, ಮೆಕ್ಯಾನಿಕಲ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ, ಸಿವಿಲ್ ಇಂಜಿನಿಯರ್ಸ್ಗಳಿಗೆ, ತುಂಬ ಸಿನಿಮಾಟೋಗ್ರಾಫರ್ಸ್ಗಳಿಗೆಲ್ಲ ಲೈಟಿಂಗ್ ಬಗ್ಗೆ ತುಂಬ ನಾಲೆಜ್ ನಾವು ಶೇರ್ ಮಾಡ್ತೀವಿ. ಸೊ ದಟ್ ಇಸ್ ಅ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ನಾವು ಭಾರತ ದೇಶದಾದ್ಯಂತ ಮತ್ತು ಸಾಧಾರಣ ಒಂದು 20 ದೇಶಗಳಲ್ಲಿ ಆಲ್ರೆಡಿ ಪ್ರಾಜೆಕ್ಟ್ಗಳನ್ನು ಮಾಡಿದ್ದೀವಿ. ಸಾಧಾರಣ ಒಂದು 500ಕ್ಕಿಂತ ಜಾಸ್ತಿ ಪ್ರಾಜೆಕ್ಟ್ಗಳನ್ನು ಮಾಡಿದ್ದೀವಿ. ಸೊ ಸ್ವರ್ಣಸೌಧ ಲೈಟಿಂಗ್ ಇರ್ಬೋದು, ಅಯೋಧ್ಯ ಧಾಮ್ ಮೊನ್ನೆ ಉದ್ಘಾಟನೆ ಆಗಿದೆ. ಅಯೋಧ್ಯ ಧಾಮ್ ಟೋಟಲ್ ಲೈಟಿಂಗ್ ಡಿಸೈನ್ ಇಂದ ಹಿಡಿದು ಕಂಪ್ಲೀಟ್ ಲೈಟಿಂಗ್ ಸೊಲ್ಯೂಷನ್ ಕೊಟ್ಟವ್ರು ನಾವು. ಅದೇ ಥರ ನಮ್ಮ ಗೋವಾದಲ್ಲಿರೋ ಬಿರ್ಲಾ ಮಂದಿರ್ ಅದನ್ನು ಮಾಡಿದವರು ನಾವೇನೆ. ಅದೇ ಥರ ಇಂಡಿಯಾದು ಬಿಗ್ಗೆಸ್ಟ್ LED ಗಾರ್ಡನ್ ಅಟಲ್ ಬಿಹಾರಿ ವಾಜಪೇಯಿ ಗಾರ್ಡನ್, ಆ ಗಾರ್ಡನ್ ಲೈಟಿಂಗ್ ಮಾಡಿರೋದು ನಾವೇನೆ. ಅದೇ ಥರ ತುಂಬಾ ಮಂದಿರಗಳು, ಕಾಶಿ ವಿಶ್ವನಾಥ್ ಟೆಂಪಲ್ ಆಗಲಿ, ಪೂರಿ ವಿಶ್ವನಾಥ್, ಮೈಸೂರಿನಲ್ಲಿರೋ SGS ಆಶ್ರಮ ಆಗಲಿ, ಆ ಥರ ತುಂಬಾ. ಅದೇ ಥರ ಇನ್ನೊಂದು ದೊಡ್ಡ ಪ್ರಾಜೆಕ್ಟ್ ನಾವು ಮಾಡಿರೋದು ಧರಂಪುರದ್ದು ಜಿನ್ ಮಂದಿರ್. ಅಲ್ಲೇನು ಸಾಧಾರಣ 3000ಕ್ಕಿಂತ ಜಾಸ್ತಿ ಲೈಟ್ಗಳು ಒಂದೇ ಜಾಗದಿಂದ ಕಂಟ್ರೋಲ್ ಆಗ್ತವೆ. ಆ ಥರದ ಲೈಟ್ಗಳಾಗಲಿ. ಅದೇ ಥರ ನಾವು ತಾನೇ ಮುನ್ಸಿಪಲ್ ಕಾರ್ಪೊರೇಷನ್ ಬ್ಯೂಟಿಫಿಕೇಷನ್, ಬಾಂಬೆನಲ್ಲಿರೋ ಸಾಧಾರಣ ಒಂದು 13 ಸ್ಕೈ ವಾಕ್ಸ್ಗಳು, ಮತ್ತು ತುಂಬಾ ಆಡಿಟೋರಿಯಮ್ಸ್ ಅಂತ ಬಂದವಾಗ ಸಾಧಾರಣ ಒಂದು 70-80-100 ಮೇಲೆ ಆಡಿಟೋರಿಯಮ್ಸ್ಗಳು, ಲೈಕ್ ಬಿರ್ಲಾದ್ದಾಗಲಿ ಅಥವಾ ನಮ್ಮ SGSದಾಗಲಿ, ಆರ್ಸೆಟ್ ಸೈಂಟ್ ಜೇವಿಯರ್ಸ್ ಆಗಲಿ, ಗೌರ್ಮೆಂಟ್ ಆಡಿಟೋರಿಯಮ್ಸ್ಗಳು ತುಂಬಾ ಮಾಡಿದ್ದೀವಿ. ಯಾವೆಲ್ಲ ವೆರೈಟಿಯ ಲೈಟಿಂಗ್ಸ್ನ ಲೆಕ್ಸಾ ಕೊಡುತ್ತೆ ಸರ್ ಕಸ್ಟಮರ್ಸ್ಗೆ? ಮೇಯ್ನ್ಲಿ ನಮ್ಮಲ್ಲಿ ಟೆಲಿವಿಷನ್ ಚಾನೆಲ್ಸ್ಗಳಿಗೆ ಸಾಧಾರಣ ಒಂದು 70% ಆಫ್ ದ ಟೆಲಿವಿಷನ್ ಸ್ಟುಡಿಯೋಸ್ಗಳು ನಿಮ್ಮನ್ನೆಲ್ಲ ಈ ಥರ ಬೆಳಕು ಮಾಡೋದು, ನ್ಯೂಸ್ ಚಾನೆಲ್ಸ್ಗಳನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತು ಆಡಿಟೋರಿಯಮ್ಸ್, ಸ್ಟೇಜ್ ಲೈಟಿಂಗ್, ಅದರದ್ದು ಟೋಟಲ್ ಸೊಲ್ಯೂಷನ್ ಮತ್ತು ಲೈಟಿಂಗ್ ನಾವು ಮಾಡ್ತಾ ಇದ್ದೀವಿ. ಆರ್ಕಿಟೆಕ್ಚರಲ್ ಬ್ಯೂಟಿಫಿಕೇಶನ್ ಅನ್ನು ಮಾಡ್ತಿದ್ದೀವಿ. DJ ಪಬ್ ಸ್ಪೆಷಲೈಸ್ ಲೈಟಿಂಗ್ ಅದನ್ನು ಮಾಡ್ತಾ ಇದ್ದೀವಿ. ಅದೇ ಥರ ನಮ್ಮ ವಿಡಿಯೋ ಕಾನ್ಫರೆನ್ಸಿಂಗ್ ಲೈಟನ್ನು, ಸ್ಟೇಡಿಯಂ ಲೈಟ್ ಎಲ್ಲೂ ಬಂದರೂ ಆ ಸ್ಪೆಷಲೈಸ್ ಲೈಟನ್ನು ನಾವು ಜಾಸ್ತಿಯಾಗಿ ತಯಾರು ಮಾಡ್ತಾ ಇದ್ದೀವಿ. ಲಾಸ್ಟ್ ಇಯರಿಂದ ಕಂಪನಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಬೇಕಾದ್ರೆ ವಾಲ್ಯೂಮ್ಸ್ ಬೇಕು. ಅದಕ್ಕೋಸ್ಕರ ನಾವು ಲಾಸ್ಟ್ ಇಯರಿಂದ ಜನರಲ್ ಲೈಟಲ್ಲಿ ಕೂಡ ಬಂದಿದ್ದೀವಿ. ಜನರಲ್ ಲೈಟಲ್ಲಿ ಕೂಡ ಸ್ವಲ್ಪ ಹೈ ಎಂಡ್ ಲೈಟನ್ನು ನಾವು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರಾಡಕ್ಟ್ ಕಂಪನಿ ಮಾಡ್ಬೋದು, ಆದರೆ ಜನರನ್ನು ತಯಾರಿ ಮಾಡೋದು ಭಾರಿ ಕಷ್ಟ ಇದೆ. ಇವತ್ತು ಅದರಲ್ಲಿ ಒಂದು ಸಿಗ್ತಾರೋ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಜಾಸ್ತಿ ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ರೈಟ್ ಸರ್, ಮೇಕ್ ಇನ್ ಇಂಡಿಯಾ ಅಂಡರ್ನಲ್ಲಿ ಇಡೀ ಫ್ಲೋರ್ ವರ್ಕ್ ಮಾಡ್ತಾ ಇದೆ. ಆ ಫ್ಲೋರ್ ಅನ್ನ ನೋಡುವಂತಹ ಕ್ಯೂರಿಯಾಸಿಟಿ ನನಗೂ ಇದೆ. ಸರ್ ಹೋಗೋಣ, ನಿಮ್ಮ ಫ್ಯಾಕ್ಟ್ರಿ ಹೆಂಗಿದೆ ಅಂತ ತೋರಿಸ್ತೀನಿ ಸರ್. ಖಂಡಿತ. ರೈಟ್ ಸರ್. ತುಂಬಾ ದೊಡ್ಡದಾದಂತಹ ಫ್ಲೋರು. ಬಟ್ ದೊಡ್ಡದು ಅನ್ನೋದಕ್ಕಿಂತಲೂ ತುಂಬಾ ವೆರಿ ನೀಟ್ಲಿ ಸೆಟಪ್ ಮಾಡಿದಿರಿ ಅಂತ ಅನ್ಸುತ್ತೆ ಸರ್. ಹೌದು, ಈ ಕಂಪನಿನಲ್ಲಿ ನೀವು ನೋಡಬೇಕಾದ್ರೆ ಎಲ್ಲ ಫೆಸಿಲಿಟಿಗಳನ್ನು ಸ್ವಲ್ಪ ಪ್ರೊಫೆಷನಲ್ ಆಗಿ ಮಾಡಿದ್ದೀನಿ. ಈವನ್ ವಾಕ್ವೇಸ್ ಇರ್ಬೋದು, ಅಥವಾ ಈವನ್ ಬೆಂಚಸ್ ಇರ್ಬೋದು, ವರ್ಕ್ ಬೆಂಚಸ್ ಇರ್ಬೋದು, ಈವನ್ ನಮ್ಮದು ಎಕ್ಸ್ಪೀರಿಯನ್ಸ್ ಲ್ಯಾಬ್ ಇರ್ಬೋದು, ಅಥವಾ ಈವನ್ SMT ಮಿಷಿನ್ಸ್ ಇರ್ಬೋದು, ಆಟೋಮೇಟೆಡ್ ಮಿಷಿನ್ಸ್ ಇರ್ಬೋದು, ತುಂಬ ಸಿಸ್ಟಮೆಟಿಕ್ ಆಗಿ ಮಾಡಿದ್ದೀವಿ. ಅದರಿಂದ ತುಂಬ ಬೆನಿಫಿಟ್ ಕಂಪನಿಗೆ ಆಗುತ್ತೆ. ಮೂಮೆಂಟಮ್ ಆಗಲಿ, ಅದರೆಲ್ಲ ವೇಸ್ಟೇಜನ್ನು ಎಲಿಮಿನೇಟ್ ಮಾಡೋದಕ್ಕೆ ತುಂಬ ಯೂಸ್ ಆಗುತ್ತೆ. ನಾನು ನಿಮಗೆ SMT ಮಿಷಿನ್ ತೋರಿಸ್ತೇನೆ. ಇದು ಬಂದ್ಬಿಟ್ಟು ಹಾರ್ಟ್ ಆಫ್ ದ ಲೈಟ್. ಇಲ್ಲಿ ಜನರಲಿ PCB ಮೇಲೆ LED ಕೂರಿಸೋ ಕೆಲಸ ಇಲ್ಲೇ ಆಗುತ್ತೆ. ಯಾವುದೇ ಕಂಪನಿಗಳಲ್ಲಿ ಈ ಥರದ್ದು ಕೆಲಸಗಳನ್ನು ಜಾಸ್ತಿಯಾಗಿ ಸ್ಪೆಷಲೈಸ್ ಲೈಟಿಂಗಲ್ಲಿ ಇಂಡಿಯಾದಲ್ಲಿ ಮಾಡೋದಿಲ್ಲ. ಇಲ್ಲಿ ನಾವು ಟೋಟಲ್, ನೀವು ಇಲ್ಲಿ ನೋಡಿದ್ರೆ ಈ PCB ಕೂಡ ನಮ್ಮದೇ ಆದ ಇಂಜಿನಿಯರ್ಸ್ ತಯಾರಿ ಮಾಡಿರೋದು. ಇದ್ರ ಮೇಲೆ ಕೂಡ ಲೆಕ್ಸಾದ್ದು ಎಂಬೋಸಿಂಗ್ ಇದೆ. ಆ ನಂತರ ಈ PCBನ ಥರ್ಮಲ್ ಪೇಸ್ಟ್ ಎಲ್ಲ ಹಾಕಿದ ನಂತರ ಅದೇ ಥರ ಈ ಯಮಹಾ ಆಟೋಮೇಟೆಡ್ ಮಿಷಿನ್ಸಲ್ಲಿ, ಸೆನ್ಸರ್ ಬೇಸ್ ಮಿಷಿನಲ್ಲಿ ನಮಗೆ PCB ಮೇಲೆ LED ಪೊಸಿಷನಿಂಗ್ ಆಗುತ್ತೆ. ಸ್ಟಾರ್ಟ್ ಈ ಥರ 8 ನೋಸಲಲ್ಲಿ LED-ನ ಪಿಕ್ ಮಾಡಿಬಿಟ್ಟು ಅದು ಬಂದ್ಬಿಟ್ಟು ಪೊಸಿಷನಲ್ಲಿ ಕೂರಿಸ್ಬಿಟ್ಟು ಏನು ಎರರ್ ಆಗೋದಕ್ಕೆ ಚಾನ್ಸೇ ಇರೋದಿಲ್ಲ. ಕಂಪ್ಲೀಟ್ ಪ್ರೋಗ್ರಾಮಿಂಗ್ ಆಗಿ ಆಟೋಮೇಟೆಡ್ ವಿತ್ ಸೆನ್ಸರ್ ಬೇಸ್. ಆ ನಂತರ ಆ PCB ಬೋರ್ಡ್ ಬಂದ್ಬಿಟ್ಟು ಹೊರಗಡೆ ಬರುತ್ತೆ. ಹೊರಗಡೆ ಬಂದ ನಂತರ ನಾವು ಈ ಓವನ್ನಲ್ಲಿ ಅದನ್ನು
ಏನೋ ಸೋಲ್ಡ್ರಿಂಗೋಸ್ಕರ ಅದನ್ನು ಬಿಡ್ತಾ ಇದ್ದೀವಿ. ಆನಂತರ ಇದು ಹೊರಗಡೆ ಬಂದ ನಂತರ ಈ ಥರ ಇಲ್ಲಿ ನೋಡಿ, ಇದ್ರ ಮೇಲೆ ಎಲ್ಲ LED ಆಲ್ರೆಡಿ ಮೌಂಟ್ ಆಗಿದೆ. ಅಲ್ಲಿಂದ ಪ್ರೋಸೆಸ್ ಆಗಿ ಬಂದಿರೋದು ಇದು. ಹೌದು. ಓಕೆ. ಇಲ್ಲಿ ನೋಡಿದ್ರೆ ನೀವು ಆ PCB ಬೋರ್ಡ್ ಹೊರಗಡೆ ಬಂದಿರೋದು ಇಲ್ಲಿ ಟೆಸ್ಟಿಂಗ್ ಮಾಡ್ತಾರೆ ಅವರು. ಕಲರ್ಸ್ RGB ಕಲರ್ಸ್ ಎಲ್ಲ ಟೆಸ್ಟ್ ಮಾಡ್ತಾರೆ, ಕರೆಕ್ಟಾಗಿ ಪ್ರಾಪರ್ ಆಗಿ ಆಗಿದೆ ಅಂತ ಹೇಳ್ಬಿಟ್ಟು. ಆ ನಂತರ ಈ PCB ಬೋರ್ಡ್ಗಳೆಲ್ಲ ಪ್ರೊಡಕ್ಷನ್ ಪ್ಲಾನ್ ಪ್ರಕಾರ ನಮ್ಮ ಫ್ಲೋರಿಗೆ ಮುಂದೆ ಹೋಗುತ್ತೆ. ಕೆ ರಾಘವೇಂದ್ರ ಭಟ್ ಮಾತಾಡೋದು. ಲೆಕ್ಸಾ ಲೈಟಿಂಗ್ನಲ್ಲಿ ಪಬ್ಲಿಕ್ ರಿಲೇಷನ್ ಆಫೀಸರ್ ಆಗಿದ್ದೇನೆ. ಮೂಡಬಿದ್ರಿಯ ಗ್ರಾಮೀಣ ಪ್ರದೇಶದಲ್ಲಿ ಪ್ರಾರಂಭಿಸಿದ ಈ ಲೆಕ್ಸಾ ಲೈಟಿಂಗ್ ಸಂಸ್ಥೆ ಸುಮಾರು 250ಕ್ಕೂ ಹೆಚ್ಚು ಸ್ಥಳೀಯ ಯುವ ಪ್ರತಿಭೆಗಳಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿದೆ. ಪ್ರಸ್ತುತ ಇಲ್ಲಿ ತಯಾರಿಸಿದ ಲೈಟ್ಗಳು ದೇಶದ ಪ್ರಮುಖ ಸ್ಥಳಗಳಲ್ಲಿ ಇನ್ಸ್ಟಾಲೇಷನ್ ಆಗಿದೆ. ಅಷ್ಟೇ ಅಲ್ಲ, ಈ ಯಶಸ್ಸಿಗೆ ಕಾರಣ ಈ ಸಂಸ್ಥೆಯ ಮಾಲಕರಾದ ಶ್ರೀ ರೊನಾಲ್ಡ್ ಸಿಲ್ವನ್ ಡಿಸೋಜ ಇವರ ಸರಳತೆ ಮತ್ತು ನಮ್ಮೆಲ್ಲರೊಳಗೊಂದಾಗಿ ಕಾರ್ಯನಿರ್ವಹಿಸುತ್ತಿರುವ ಶೈಲಿ. ಈ ಸಂಸ್ಥೆಯು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಆಶಿಸುತ್ತೇನೆ. ಧನ್ಯವಾದ. ಇದು ಗ್ಲೋ ಗಾರ್ಡನ್ ಕಾನ್ಸೆಪ್ಟ್. ನಾವು ಲೈಟಿಂಗಲ್ಲಿ ಹೊಸ ಕಾನ್ಸೆಪ್ಟ್ಗಳನ್ನು ಇಂಡಿಯಾದಲ್ಲಿ ತರ್ತಾ ಇದ್ದೀವಿ. ಅದರಲ್ಲಿ ಒಂದು ಏನಪ್ಪ ಅಂತೇಳಿ ಗ್ಲೋ ಗಾರ್ಡನ್ ಕಾನ್ಸೆಪ್ಟು. ಇದರೊಳಗಡೆ ಲೈಟ್ ಇದೆ, FRP ಶೀಟನ್ನು ಯೂಸ್ ಮಾಡಿಬಿಟ್ಟು ಆ್ಯನಿಮಲ್ಗಳನ್ನು ನಾವು ವಿವಿಧ ಗಾರ್ಡನ್ಸ್ಗಳಲ್ಲಿ ತುಂಬ ಗಾರ್ಡನ್ಗಳನ್ನು ನಾವು ಈ ಥರ ಬ್ಯೂಟಿಫೈ ಮಾಡಿದ್ದೀವಿ. ಕೂತ್ಕೊಳ್ಳೋದಕ್ಕೆ ಕಲ್ಲಿನ ಥರ, ದಿನ್ನೆ ವೆರಿ ಥರ, ಅಟ್ರಾಕ್ಟಿವ್. ಪಕ್ಷಿಗಳು, ಆ ಥರ ತುಂಬಾನೇ ವೆರೈಟೀಸ್, ಇವನ್ ಗ್ಲೋಯಿಂಗ್ ಪಾಟ್ಸ್ ಅದೆಲ್ಲ ನಾವು ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಇಲ್ಲಿಂದ ಈ ಮೂಡುಬಿದ್ರಿಯಿಂದ ಇಡೀ ಇಂಡಿಯಾಗೆ ಹೋಗುತ್ತೆ. ವೆರಿ ನೈಸ್ ಸರ್. ಅಲ್ಲಿಗೆ ಹೋಗೋದಕ್ಕೆ ಮುಂಚೆ ಇಲ್ಲೊಂದ್ಸಲ ಬಂದ್ಬಿಡೋಣ ಸರ್. ನಂಗೆ ಇದೇನು ಅಂತ ಗೊತ್ತಾಗ್ಲಿಲ್ಲ. ಎಂಟರ್ ಆಗ್ತಾ ಇದ್ದ ಹಾಗೆ ಟೇಬಲ್ ಟೆನ್ನಿಸ್ ಯಾಕಿದು ಅಂತ ಹೇಳಿ ಫ್ಲೋರಲ್ಲಿ. ಇವತ್ತು ಎಲ್ಲ ಕಡೆ ಎಲ್ಲ ಯೂತ್ಗಳು ಮೊಬೈಲಲ್ಲಿ ಬ್ಯುಸಿ ಇರ್ತಾರೆ. ಅದೊಂದು ಸಮಸ್ಯೆನೇ ಆಗಿಬಿಟ್ಟಿದೆ. ಸೊ ನಾನು ಏನು ಮಾಡಿದ್ದೀನಿ ನಮ್ಮ ಕಂಪನಿಯಲ್ಲಿ ಅಂತ ಹೇಳಿದ್ರೆ, ಈ ಟೇಬಲ್ ಟೆನ್ನಿಸ್ ಆಗಲಿ ಅಥವಾ ಹೊರಗಡೆ 1 ಎಕರೆ ಜಾಗ ತಗೊಂಡು ಅದನ್ನು ಲೆವೆಲ್ ಮಾಡಿಬಿಟ್ಟು ಹುಡುಗರಿಗೆ ಆಫೀಸ್ ಟೈಮ್ ನಂತರ ಅಥವಾ ಅದೇ ಥರ ಶಟಲ್ ಆಗಲಿ ಆಫೀಸ್ ಟೈಮ್ ನಂತರ ರಿಕ್ರಿಯೇಷನ್ ಮಾಡೋದಕ್ಕೋಸ್ಕರ ಹುಡುಗರಿಗೆ ಈ ಥರದ್ದೆಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದೀನಿ. ಸೊ ದ್ಯಾಟ್ ಇದರಿಂದ ಒಂದು ಕಡೆಯಿಂದ ಟೀಮ್ ವರ್ಕ್ ಕೂಡ ಇಂಪ್ರೂವ್ ಆಗುತ್ತೆ, ಇನ್ನೊಂದು ಕಡೆಯಿಂದ ಸ್ವಲ್ಪ ಮೆಂಟಲ್ ಲೀಜರ್ ಆಗಿರೋದಕ್ಕೆ. ಯಾಕಂತ ಹೇಳಿದರೆ ಇವತ್ತು ಮೊಬೈಲಲ್ಲಿ ಕೂತ್ರೆ ಏನೋ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರೋದಿಲ್ಲ. ಈ ಥರ ಜೊತೆಗೆ ಸೇರಿದವಾಗ ಅವರ ಟ್ಯಾಲೆಂಟ್ಗಳನ್ನು ಇನ್ನೂ ಮುಂದಕ್ಕೆ ತೊಗೊಂಡು ಹೋಗೋದ್ರಲ್ಲಿ ಇದ್ರ ಹೆಲ್ಪ್ ಆಗುತ್ತೆ. ವೆರಿ ನೈಸ್, ವೆರಿ ನೈಸ್. ನಮ್ಮ ಕಂಪನಿನಲ್ಲಿ ಸಾಧಾರಣ ಒಂದು 8 ಲೈನ್ಸ್ಗಳಿವೆ, ಪ್ರೊಡಕ್ಷನ್ ಲೈನ್ಸ್. ಎಲ್ಲ ಸ್ಪೆಷಲೈಸ್ ಲೈಟಿಂಗ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಇಲ್ಲೂ ಕೂಡ ಈ ಡಾಲಿಗಳಲ್ಲಿ ಆ ದಿವಸಕ್ಕೆ ಬೇಕಾಗಿರೋ ಮೆಟೀರಿಯಲ್, ಫಾರ್ ಎಕ್ಸಾಂಪಲ್ ನನಗೆ ಇವತ್ತು 100 ಲೈಟ್ ತಯಾರು ಮಾಡಲಿಕ್ಕೆ ಇದೆ ಅಂದರೆ 100 ಲೈಟ್ಗೆ ಬೇಕಾಗಿರೋ ಮೆಟೀರಿಯಲ್ ಎಷ್ಟು ಬೇಕಷ್ಟೇ ಇಲ್ಲಿ ಬಂದ್ಬಿಡುತ್ತೆ. ಆ ನಂತರ ಇಲ್ಲಿ ನೋಡಿ, ಒಂದು ಬೆಂಚಲ್ಲಿ 8 ಜನ ಹುಡುಗರು ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿ 7 ನಿಮಿಷಕ್ಕೆ ಒಂದು ಲೈಟ್ ರೆಡಿ ಆಗುತ್ತೆ ಲೈಟಿಂಗ್. ಈ ತನಕ ನಾವು ಸಾಧಾರಣ 500ಕ್ಕಿಂತ ಜಾಸ್ತಿ ಪ್ರಾಜೆಕ್ಟ್ಗಳನ್ನು ಬರೀ 6 ವರ್ಷದಲ್ಲಿ ಮಾಡಿದ್ದೀವಿ. ಬರೀ 6 ವರ್ಷದಲ್ಲಿ ಎಷ್ಟು ಅವಾರ್ಡ್ಸ್ಗಳು ಹುಡ್ಕೊಂಡ್ ಬಂದಿದೆ ಸರ್. ನಾನು ಲಿಸ್ಟ್ ನೋಡ್ತಾ ಇದ್ದೆ, ಸಿಕ್ಕಾಪಟ್ಟೆ ಇದೆ. ನ್ಯಾಷನಲ್, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವಾರ್ಡ್ಸ್ ಬಂದಿದೆ. ಎಷ್ಟು ಅವಾರ್ಡ್ಸ್ ಸಿಕ್ಕಿದೆ ಅಂತ ಹೇಳಿ? ಅವಾರ್ಡ್ಸ್ ಹೌದು, ಫಾಸ್ಟೆಸ್ಟ್ ಗ್ರೋಯಿಂಗ್ ಇಂಡಿಯನ್ ಕಂಪನಿ ಎಕ್ಸಲೆನ್ಸ್ ಅವಾರ್ಡ್. ಆ ನಂತರ ನಮ್ಮ ಆತ್ಮನಿರ್ಭರ್ ಭಾರತಿಂದ ಮೋಸ್ಟ್ ಟ್ರಸ್ಟೆಡ್ ಬ್ರ್ಯಾಂಡ್ ಅವಾರ್ಡ್. ಆ ನಂತರ ರೀಸೆಂಟ್ಲಿ ಎಕನಾಮಿಕ್ ಟೈಮ್ಸಿಂದ ಎಮರ್ಜಿಂಗ್ ಬ್ರ್ಯಾಂಡ್ ಅವಾರ್ಡ್. ಸೌತ್ ಕೆನರಾದು ಎಂಟರ್ಪ್ರಿನ್ಯೂರ್ ಆಫ್ ದ ಇಯರ್ ಅವಾರ್ಡ್. ಆಮೇಲೆ ಈ ಸರಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಅವಾರ್ಡ್ ಅದನ್ನು ಸಿಕ್ತು. ಆ ನಂತರ ಇನ್ನೊಂದು 2-3 ಜಾಸ್ತಿ ಅವಾರ್ಡ್ಗಳು ಕೂಡ ಸಿಕ್ಕಿವೆ. ವೆರಿ ನೈಸ್, ವೆರಿ ಗ್ರೇಟ್. ಇವಾಗ ನಾವು ಸ್ಟೋರ್ಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀವಿ. ಈ ಸ್ಟೋರಲ್ಲಿ ನೋಡಿ, ಪ್ರತಿ ಸಾಧಾರಣ ಒಂದು 3,500 ಐಟಮ್ಗಳು ಅದರದ್ರ ಜಾಗದಲ್ಲೇ ನಾವು ಅದನ್ನು ಕರೆಕ್ಟಾಗಿ ಇಟ್ಟಿದ್ದೀವಿ. ಅಷ್ಟು ಮಾತ್ರ ಅಲ್ಲ, ರಿಯಲ್ ಟೈಮ್ ಇನ್ವೆಂಟ್ರಿ ಎಟ್ ಎನಿ ಪಾಯಿಂಟ್ ಆಫ್ ಟೈಮ್ ERP ಸಿಸ್ಟಮ್ ಅದೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಸೊ ರಿಯಲ್ ಟೈಮ್ ಇನ್ವೆಂಟ್ರಿ ಕೂಡ ಸಿಗುತ್ತೆ. ಮೇಡಮ್, ಇದು ಬಂದುಬಿಟ್ಟು IP ಟೆಸ್ಟಿಂಗ್ ಏರಿಯಾ. ಇಲ್ಲಿ ನೋಡಿ, ನಾವು ಲೈಟ್ಸ್ಗಳನ್ನು ಇಟ್ಬಿಟ್ಟು ಅದ್ರ ಮೇಲೆ ರಭಸವಾಗಿ ನೀರನ್ನು ಬಿಡ್ತಾ ಇದ್ದೀವಿ. ಇದರಲ್ಲಿ ಲೈಟ್ಸು IP ಟೆಸ್ಟಿಂಗ್ ಆಗುತ್ತೆ ಕಂಪ್ಲೀಟ್. ಒಳಗಡೆ ನೀರು ಹೋಗದೆ ಇರೋ ಥರ ಯಾವುದೇ ಕಾಲದಲ್ಲಿ ಕ್ವಾಲಿಟಿ. ನೀವಾಗಲೇ ಅಂದರೆ 4ರಿಂದ 8 ಗಂಟೆ ತನಕ 4ರಿಂದ 8 ಗಂಟೆ ತನಕ ನಾವು ಅದನ್ನು ಟೆಸ್ಟ್ ಮಾಡ್ತೀವಿ. ರೊನಾಲ್ಡ್ ಡಿಸೋಜ ಅಂದರೆ
ಅವರ ಹೆಸರಿಗೆ ಆ ವ್ಯಕ್ತಿ ಒಂದು ಶಕ್ತಿ ಇದ್ದ ಥರ. ಸಮಾಜದಲ್ಲಿ ಎಲ್ರಿಗೊಂದು ಆದರ್ಶ ವ್ಯಕ್ತಿತ್ವ, ಎಲ್ಲರೂ ಒಂದು ಫಾಲೋ ಮಾಡಬೇಕಂತ ಆಶಿಸುವಂಥ ಒಂದು ವ್ಯಕ್ತಿತ್ವ, ಅದೇ ರೀತಿ ಆ ಲೀಡರ್ಶಿಪ್ ಕ್ವಾಲಿಟಿ ಅವರಲ್ಲಿ ಏನಿದೆ ಅದರಿಂದ ಅವರು ಇವತ್ತು ಬೆಳೆದು ಬಂದಿದ್ದಾರೆ. ಏನು ಫ್ರಮ್ ದ ಸ್ಕ್ರಾಚಸ್ ಅವರು ಸ್ಟಾರ್ಟ್ ಮಾಡಿ ಇವತ್ತು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಕಂಪನಿ ಬೆಳೆದು ನಿಂತಿದೆ ಅಂತ ಹೇಳಿದರೆ ಅದು ಅವರಲ್ಲಿರುವಂತಹ ನಾಯಕತ್ವದ ಗುಣಗಳಿಂದ, ಅವರಲ್ಲಿರುವಂತಹ ಒಂದು ಛಲದ ಆ ಒಂದು ಶಕ್ತಿಯಿಂದ. ಇವತ್ತು ನಾವು ಹೇಳೋದಿದ್ದರೆ ರೊನಾಲ್ಡ್ ಡಿಸೋಜರ್ ಅವರು ತನ್ನ ಊರಿನಲ್ಲೆಲ್ಲ, ತನ್ನ ಸಮಾಜದಲ್ಲಿ ತಾನು ಎಲ್ಲೆಲ್ಲ ತಲುಪ್ತಾರೆ ಅಲ್ಲೆಲ್ಲ ಅವರ ನಾಯಕತ್ವದ ಗುಣಗಳನ್ನು ತೋರಿಸುತ್ತಾ ಒಂದು ಸಮಾಜದಲ್ಲಿ ಎಲ್ಲರೂ ಅವರನ್ನು ಫಾಲೋ ಮಾಡುವಂತಹ ಒಬ್ಬ ಆದರ್ಶ ವ್ಯಕ್ತಿತ್ವವಾಗಿ ಬೆಳೆದು ಬಂದಿದ್ದಾರೆ. ಯಾರಾದರೂ ಅಗತ್ಯಕ್ಕೆ ಬೇಡಿ ಬಂದಲ್ಲಿ ಯಾರನ್ನು ಬರಿಗೆಯಲ್ಲಿ ಹಿಂದೆ ಕಳಿಸಿದ ಆ ವ್ಯಕ್ತಿತ್ವ ಅಲ್ಲ, ತನ್ನಲ್ಲಿ ಇದ್ದದ್ದನ್ನು ಇತರರಿಗೆ ನಿಸ್ವಾರ್ಥವಾಗಿ ದಾನ ಮಾಡುವಂತಹ ಒಬ್ಬ ಒಂದು ವ್ಯಕ್ತಿತ್ವ. ಸರ್, ಫೈನಲ್ ಆಗಿ ನಿಮ್ಮ ಇಡೀ ಲೆಕ್ಸಾ ಟೀಮ್ ಬಗ್ಗೆ ಏನು ಹೇಳ್ತೀರಿ? ಒಂದು ಯುವ ಜನರಿಗೆ ಒಂದು ಮೆಸೇಜ್ ಕೊಡಬೇಕು ಅಂದರೆ ಏನು ಕೊಡ್ತೀರಿ ಸರ್? I believe in youngsters. I believe in youngsters and they can do wonderful things. For example, when I had nothing, ನನ್ನ ಹತ್ರ ಏನು ಇಲ್ಲದೆ ಇರಬೇಕಾದ್ರೆ ನನ್ನ ಜೊತೆ ಇದ್ದವರು ಆ ಇಬ್ಬರು ಹುಡುಗರು, ಐ ಥಿಂಕ್ ಪ್ಲೀಸ್ ಕಮ್. ನನ್ನದು ಏನೂ ಇಲ್ಲದೆ ಇರಬೇಕಾದ್ರೆ ನನ್ನ ಜೊತೆ ಇದ್ದವರು ನನ್ನ ಪೀಟರ್ ಆ್ಯಂಡ್ ರಂಜನ್. ಇಲ್ಲಿಂದ ಕಂಪನಿ ಸ್ಟಾರ್ಟ್ ಆಗಿದ್ದು ಇವತ್ತು ನೀವು ನೋಡ್ತೀರಾ ಇಷ್ಟು ಜನರಿಗೆ ನಮಗೆ ಒಂದು ಉದ್ಯೋಗ ಕೊಡೋದಕ್ಕೆ ಸ್ಟಾರ್ಟ್ ಆಗಿದೆ. ಯುವ ಜನರಿಗೆ ನಾನು ಏನು ಹೇಳೋದು ಅಂತ ಹೇಳಿದ್ರೆ, ಇವತ್ತು ಯುವ ಜನರು ಅವ್ರಿಗೆ ಫಾಸ್ಟಾಗಿ ರಿಸಲ್ಟ್ ಬರಬೇಕು, ಮ್ಯಾಗಿ ಥರ 2 ನಿಮಿಷದಲ್ಲಿ ಆಗಬೇಕು. ಅದನ್ನು ಬಿಟ್ಬಿಟ್ಟು ಸ್ವಲ್ಪ ಹಾರ್ಡ್ ವರ್ಕ್ ಥರ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ತಮ್ಮನ್ನೇ ತಾನು ಒಂದು ಎಸೆಟ್ ಥರ ಮಾಡಿಕೊಂಡು ಪ್ರಿಪೇರ್ ಮಾಡಿಕೊಂಡು ಮುಂದೆ ಹೋದರೆ ನಂತರ ಎಂಟರ್ಪ್ರೆನ್ಯೂರ್ಸು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ತುಂಬಾ ಮುಂದೆ ಬರ್ಬೋದು ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ. ಗ್ರೇಟ್ ಸರ್. ನಿಮ್ಮ ಜರ್ನಿ ಏನೂ ಇಲ್ಲದೆ ಆರಂಭ ಆಗುತ್ತೆ. ವೃತ್ತಿ ಜೀವನದಲ್ಲಿ ಕಷ್ಟಪಟ್ಟು ಉತ್ತುಂಗಕ್ಕೆ ಇರ್ತೀರಿ. ಬಟ್ ಅದಾದ ನಂತರದಲ್ಲಿ ವಿದ್ಯಾಟನೋ ಗೊತ್ತಿಲ್ಲ ಅಥವಾ ಅದು ಹಾಗೆ ಬರ್ದಿತ್ತೋ ಗೊತ್ತಿಲ್ಲ, ನೇರವಾಗಿ ಮತ್ತೆ ಪಾತಾಳಕ್ಕೆ ಬರ್ತೀರಿ. ಆದರೂ ಸೋಲೋದಿಲ್ಲ. ನಿಮ್ಮ ಹಠ ಸೋಲಲ್ಲ, ನಿಮ್ಮ ಛಲ ಸೋಲಲ್ಲ. ಆ ಸೋಲು ಅವಮಾನನೇ ಮೆಟ್ಟಿಲು ಮಾಡ್ಕೊತೀರಿ. ಮತ್ತೆ ಗೆದ್ದು ಬಂದಿದ್ದೀರಿ. ಇಷ್ಟು ದೊಡ್ಡ ಮಟ್ಟದಲ್ಲಿ, ಇಷ್ಟು ಎತ್ತರದಲ್ಲಿದ್ದೀರಿ. ಸಾವಿರಾರು ಜನ ಯುವಕರಿಗೆ ಪ್ರೇರಣೆಯಾಗಿದ್ದೀರಿ ಅಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ನಿಮ್ಮ ಈ ಸಕ್ಸಸ್ ಜರ್ನಿ ಹೀಗೆ ಸಾಗಲಿ ಅಂತ ಹೇಳಿ ನಾನು ಕೂಡ ವಿಶ್ ಮಾಡ್ತೀನಿ ಸರ್. ಥ್ಯಾಂಕ್ ಯು ನಮ್ಮ ಶೋನಲ್ಲಿ ಭಾಗಿಯಾಗಿದ್ದಕ್ಕೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.